ಬಗ್ಗೆ ಮಾತನಾಡ್ತಾ ಇದ್ದೆ ನಾನು. ಬಾಲಕೃಷ್ಣ ಅವರು ಒಂದು ಮಾತು ಕೇಳ್ತಾರೆ, ಎಷ್ಟು ಜನ ಶಾಸಕರಿದ್ದಾರೆ ಹೇಳಿ ಮೇಡಮ್, ಎಷ್ಟು ಜನ ಸಚಿವರಿದ್ದಾರೆ ಹೇಳಿ ಮೇಡಮ್ ಅಂತ. ಸರ್, ಒಂದ್ 300 ಜನ ಇಟ್ಕೊಳ್ಳೋಣ. ಹೌದು ಮೇಡಮ್, 224 ವಿಧಾನಸಭೆ, ವಿಧಾನ ಪರಿಷತ್ 224, ಅದಾದ್ಮೇಲೆ 300 ಜನ ಶಾಸಕರಿದ್ದಾರೆ. 300 ಜನ ಇಂಟು 5 ಟಿಕೆಟ್ ಬೇಕು ಅಂತ ಕೇಳಿ 1500 ಟಿಕೆಟ್. 1500 ಟಿಕೆಟ್ ಅಷ್ಟೇ ಅಲ್ಲ ಮೇಡಮ್, ತಮಗೊಂದು ಇನ್ನೊಂದು ಪ್ರಾಕ್ಟಿಕಲಿ ನಾನು ಅಡಿಷನ್ ಮಾಡ್ತೀನಿ. 28 ಜನ ಲೋಕಸಭಾ ಸದಸ್ಯರು ಸೇರ್ತಾರೆ, ರಾಜ್ಯಸಭಾ ಸೇರ್ತಾರೆ. ಆಮೇಲೆ ಮೇಡಮ್ ಸರ್ಕಾರದ ಏನು ಸೆಕ್ರೆಟರಿಗಳು ಮೇಡಮ್ ಎಲ್ಲಾ ವರ್ಗನು ಕವರ್ ಆಗುತ್ತೆ. ಎಲ್ಲಾ ವರ್ಗನು ಕವರ್ ಆದ್ರೆ 20%, ಅಸೋಸಿಯೇಷನ್ಗಳಿಗೂ ಎಲ್ಲಾ ವರ್ಗನು ಕವರ್ ಆದ್ಮೇಲೆ 20% ಅಂತ ಬರುತ್ತೆ. ರೈಟ್, 20%, 100ರಲ್ಲಿ 20% ಖಾಲಿ ಟಿಕೆಟ್ ಕೊಡೋದು, ದುಡ್ಡು ತಗೊಂಡು ಅಲ್ಲ. 100ರಲ್ಲಿ ಅಲ್ಲ ಮೇಡಮ್, ನೀವು ಟೋಟಲ್ ಇರ್ತಕ್ಕಂಥ ಸಂಖ್ಯೆ ಎಷ್ಟು ಆಸನಗಳು? 30,000ದಲ್ಲಿ ಇದು ಲೆಕ್ಕ ಹಾಕ್ಬಿಡಿ. 300 ಶಾಸಕರು, ಇವರು 50, 350, 5 ಕೊಟ್ರೆ ಏನೂ ಹೋಗಲ್ಲ, 5 ಟಿಕೆಟ್ ಕೊಟ್ಬಿಡಿ ಅಂತ. ಇಲ್ಲಿ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಆಸ್ ಅ ಜನಸಾಮಾನ್ಯ ಕೂತ್ಕೊಂಡು ಸದನದಲ್ಲಿ ಏನೋ ತೊಂದರೆ ಆಗಿದೆ, ಮೂಲಭೂತ ಸೌಕರ್ಯಗಳು ಬಂದಿಲ್ಲ, ಯಾವುದೋ ಒಂದು ಕ್ಷೇತ್ರಕ್ಕೆ ಆಸ್ಪತ್ರೆ ಇಲ್ಲ, ಯಾವುದೋ ಒಂದು ಕ್ಷೇತ್ರಕ್ಕೆ ರೋಡ್ ಇಲ್ಲ, ಯಾವುದೋ ಒಂದು ಕ್ಷೇತ್ರದ ಬಸರಿ ಹೆಣ್ಣು ಮಕ್ಕಳು ನಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳಿ ಕೂತ್ಕೊಂಡು ಮಾತಾಡುವಂತಹ ಸಮಯದಲ್ಲಿ IPL ಹುಡುಗರದ್ದು ಕ್ರೇಜು ಸರ್, ಎಲ್ಲರಿಗೂ ಇದ್ದೇ ಇರುತ್ತೆ. ಕ್ರಿಕೆಟ್ ಅಭಿಮಾನಿಗಳಿಗೆ ಇದ್ದೇ ಇರುತ್ತೆ. IPL ಬಂದ್ಮೇಲೆ ಹಬ್ಬದ ಥರನೇ ಇರುತ್ತೆ. ಆ ಸೆಷನ್ ಅಲ್ಲಿ ಕೂತ್ಕೊಂಡು ಟಿಕೆಟ್ ಬೇಕು ಆಗುತ್ತೆ ಸರ್. ಒಂದು ನಿಮಿಷ ಮೇಡಮ್, ನಾವು ಹೇಳಿದ್ರಿ ಒಂದು ಸಂದರ್ಶನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಯಡಿಯೂರಪ್ಪನವರು ಕ್ರಿಕೆಟ್ ಅಭಿಮಾನಿಗಳು ಮೇಡಮ್ ಅವರೇ, DK ಶಿವಕುಮಾರ್ ಅವರು ಕ್ರಿಕೆಟ್ ಅಭಿಮಾನಿಗಳು, ಬಹಳಷ್ಟು ರಾಜಕಾರಣಿಗಳು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಮೇಡಮ್. ನನ್ನ ಮೂಲ ಪ್ರಶ್ನೆ, ಕ್ರಿಕೆಟ್ ಅಭಿಮಾನಿ ಓಕೆನಾ, ಆತ ಗಲಾಟೆ ನಡೀತಾ ಇರುತ್ತೆ, ಅವನಿಗೆ ಆಸೆ ಇರುತ್ತೆ ನಾನು ಕ್ರಿಕೆಟ್ ಗಲಾಟೆ ನಡೀತಾ ಇರುತ್ತೆ, ಆತ ಕ್ರಿಕೆಟ್ ಅದೇ ಕ್ರಿಕೆಟ್ ಅಭಿಮಾನಿ, ಅವನು ಕ್ರಿಕೆಟ್ ಅಭಿಮಾನಿಯಾಗಿ ಇಟ್ಕೊಂಡಿರ್ತಾನೆ. ಆ ಸ್ಟೇಡಿಯಂನಲ್ಲಿ ಕೊಟ್ಟಿರೋ ಡ್ಯೂಟಿ ಮಾಡಕ್ಕೆ ಈಗಾಗ ಆತ ಏನ್ ಮಾಡ್ತಾನೆ, ಆ ಪೊಲೀಸ್ ಅಧಿಕಾರಿ ಅಥವಾ ಆ ಪೊಲೀಸು ಸುಮ್ನೆ ಕ್ರಿಕೆಟ್ ಬಗ್ಗೆ ಜ್ಞಾನವನ್ನ ಬಿಟ್ಟು ಇಲ್ಲಿ ಗಲಾಟೆ ಇರುತ್ತಲ್ಲ ಅದನ್ನ ಸರಿ ಮಾಡ್ತಾನೆ. ರೈಟ್ ಬಾಲಕೃಷ್ಣ ಸರ್, ಅದನ್ನೇ ಅಪ್ಲೈ ಮಾಡೋಣ ಪಾಲಿಟಿಕ್ಸ್ಗೂ ಕೂಡ ಅದನ್ನೇ ಅಪ್ಲೈ ಮಾಡೋಣ. ಒಂದ್ ನಿಮಿಷ ಮೇಡಮ್, ಎಲ್ಲರಿಗೂ ಕೂಡ ಅಭಿಮಾನ ಇರುತ್ತೆ ಸರ್. ನನ್ ಕೆಲಸ ಬಂದ್ ಕೂಡಲೇ ನಮ್ ಕೆಲ್ಸಾನೇ ಅದು. ಅಭಿಮಾನ ತೋರ್ಸ್ಕೊಂಡ್ ಕೂತ್ಕೊಳ್ಳಕ್ ಆಗಲ್ವಲ್ಲ. ಸದನದಲ್ಲಿ ಮಾತಾಡುವಂತಹ ಚರ್ಚೆಗಳು ಸಾಕಷ್ಟು ಇದ್ರು ಕೂಡ ನೀವ್ ಯಾಕೆ ಅಭಿಮಾನ ತೋರ್ಸ್ಕೊಂಡ್ ಕೂತ್ಕೊಂತೀರಾ? ಒಂದ್ ನಿಮಿಷ ಮೇಡಮ್ ಅವರೇ, ಒಂದ್ ನಿಮಿಷ. ತಾವು ಒಳ್ಳೆ ಪ್ರಶ್ನೆಗಳು ಎತ್ತಿದ್ರಿ. ನೋಡಿ ಮೇಡಮ್, ಒಂದು ನಾವು ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಏನು ಅಂತ ಹೇಳಿ, ಇವತ್ತು ಯಾರಿಗೇ ಆಗಲಿ ನಮ್ಮ ಏನು ಮೂಲಭೂತ ಹಕ್ಕುಗಳಿದಾವಲ್ಲ, ಸೊ ಅದರಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಯಾವುದೇ ಕ್ರೀಡೆ ವಿಚಾರದಲ್ಲಿ ನಾವು ಯಾವುದೂ ತಾರತಮ್ಯ ಮಾಡೋಕ್ಕಾಗಲ್ಲ. ಹಾಗೆ ಅಲ್ಲಿರ್ತಕ್ಕಂಥ ಶಾಸಕರು ಅವರು ಸದನಗಳಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಜನರಿಗೆ ಸ್ಪಂದಿಸ್ತಾರೆ. ಮೇಡಮ್ ಒಂದ್ ನಿಮಿಷ, ಅವರು ಅಭಿಮಾನಿ, ಕ್ರಿಕೆಟ್ ಅಭಿಮಾನಿ ಆಗಿದ್ದ ತಪ್ಪು ಅಂತ ತಪ್ಪು ಅಂತ ಹೇಳ್ತಾರೆ. ಸದನದಲ್ಲಿ ಕೂತ್ಕೊಂಡು ಮಾತಾಡೋ ವಿಚಾರಗಳು ಬೇರೆ ಇದ್ದಾಗ ನಿಮ್ಮ ಡ್ಯೂಟಿ ನೀವು ಮಾಡೋದು ಬಿಟ್ಟುಬಿಟ್ಟು ಬೇರೆ ಡ್ಯೂಟಿ ಯಾಕೆ ಅವಶ್ಯಕತೆ? 5 ಕೊಡಿ, 2 ಟಿಕೆಟ್ ಕೊಡಿ, ಅವಶ್ಯಕತೆ ಏನಿದೆ? ಒಂದ್ ನಿಮಿಷ ಮೇಡಮ್, ಕೂರ್ಸಿದ್ ಯಾಕೆ ನಾವು ವೋಟ್ ಹಾಕಿ? ಬಾಲಕೃಷ್ಣ ಸರ್, ಮೇಡಮ್ ವೋಟ್ ಹಾಕಿ ಯಾಕೆ ಕೂರ್ಸಿದ್ವಿ? ಅವ್ರು ಪಬ್ಲಿಕ್ ಅಲ್ಲ, ಜನಪ್ರತಿನಿಧಿಗಳವರು. ನಾವು ಖಂಡಿತವಾಗಿ ಸದನದಲ್ಲೂ ಕೂಡ ಈ ಏನು ಕ್ರೀಡೆಗೆ ಸಂಬಂಧಪಟ್ಟ ವಿಚಾರಗಳು ಚರ್ಚೆ ಮಾಡೋಣ, ಸಾರ್ವಜನಿಕ ಸಮಸ್ಯೆಗಳು ಚರ್ಚೆ ಮಾಡೋಣ. ಆದ್ರೆ ನಮ್ಮನ್ನ ಯಾಕೆ ನೀವು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀರಾ? ಚರ್ಚೆ ಮಾಡುವಂತ ವಿಚಾರ 2025ರಲ್ಲಿ ಹಿಂಗಾಗಿತ್ತು, ಈ ಸಲ ಹಿಂಗಾಗಬಾರ್ದು ಅನ್ನುವಂತ ವಿಚಾರಗಳು ಚರ್ಚೆ ಆಗ್ಲಿ. ಕ್ರಿಕೆಟ್ ವಿಚಾರವಾಗಿ ನಮಗ 5 ಟಿಕೆಟ್ ಬೇಕು, ನನ್ನ ಫ್ಯಾಮಿಲಿಗೆ 2 ಬೇಕು, ಶಾಸಕರಿಗೆ ಕೊಡಿ. ನನಗೆ ಕಾರಣ ಹೇಳಕ್ಕೆ ಬಿಡ್ತಾ ಇಲ್ಲ ಮೇಡಮ್. ಹೇಗೆ? ಒಂದ್ ನಿಮಿಷ ಕೇಳಿ ಮೇಡಮ್, ನೀವು ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ ಮೇಡಮ್, ಸಾರ್ವಜನಿಕರಿಗೂ ಮತ್ತು VIP ಸಿಸ್ಟಮ್ ಅಂತ ಹೇಳ್ತಾರೆ ಇದನ್ನ. ಸೊ VIP ಸಿಸ್ಟಮ್ಗೆ ಏನು ವ್ಯತ್ಯಾಸ ಅಂತಕ್ಕಂಥದ್ದು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಯಾಕೆ ಅಂತ ಕೇಳಿ ಮೇಡಮ್, ಇವತ್ತು ನಿಮಗೆ ಎಷ್ಟೆಲ್ಲ ರಾಜ್ಯದಲ್ಲಿ ರಾಷ್ಟ್ರಗಳಲ್ಲಿ ಅಸಾಸಿನೇಷನ್ಗಳಾಗಿದ್ದಾವೆ, ಇವತ್ತು ಸ್ಟ್ಯಾಂಪೇಡ್ಗಳಾಗ್ತವೆ, ಅಥವಾ ಇನ್ಯಾವುದೋ ಪಿತೂರುಗಳು ನಡೆದು ಏನೇನೋ ದುರ್ಘಟನೆಗಳು ನಡೀತವೆ. ಸೊ ಈ ಎಲ್ಲ ಹಿನ್ನೆಲೆ ಇದ್ದಂಥ ಸಂದರ್ಭಗಳಲ್ಲಿ VIP ಗಳು ಅವರು ಹೋಗಿ
ಆ ಒಂದು ಕ್ರಿಕೆಟನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತದೆ. ನೀವು ಟಿಕೆಟ್ ಕ್ಯೂನಾಗ ನಿಂತ್ಕೊಂಡು ತಗೊಂಡು ಹೋಗೋದು. ಅವ್ರು ಎಲ್ಲ ಶಾಸಕರು ಅಥವಾ ಸಚಿವರು ತಗೊಂಡು ಹೋಗ್ಕೊಂಡು ಕ್ರಿಕೆಟ್ ನೋಡ್ಲಿಲ್ಲ ಸರ್. ಅವರಿಗೂ ಕೂಡ ಪ್ರಾಬ್ಲಮ್ಸ್ಗಳಿರ್ತವೆ, ಅವರಿಗೂ ಕೂಡ ಪ್ರೋಗ್ರಾಮ್ಸ್ಗಳಿರ್ತವೆ. ನೀವಂದ್ರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ರಿಕೆಟ್ ಅಭಿಮಾನಿ. ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಕೆಲಸ ಅಂತ ಬಂತು ಅಂದ್ರೆ ಕ್ರಿಕೆಟ್ ಬಿಡ್ತಾರ ಅವರು. ಅದು ಬೇರೆ ಪ್ರಶ್ನೆ. ಕೇಳ್ತಾ ಇರೋದು ನಾನು, 5 ಟಿಕೆಟ್ 10 ಟಿಕೆಟ್ ಇಟ್ಕೊಂಡು ಲಾಸ್ ಯಾಕೆ ಮಾಡೋದು? ಒಂದೋ ಎರಡೋ ಕೊಟ್ಟುಕೊಳ್ಳಿ. ಮೇಡಮ್ ಇಲ್ಲಿ ಇನ್ನ ಒಂದು ತಾವು ತಿಳ್ಕೊಳ್ಳಿ ನೋಡಿ ಮೇಡಮ್, ಈ ವ್ಯವಸ್ಥೆಯಲ್ಲಿ ನಿಜ ಜನರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಜನರಿಗೆ ಏನೆಲ್ಲ ಬೇಕೋ ಅದನ್ನು ಪ್ರಯತ್ನ ಪಡ್ತೀವಿ. ಹಾಗಂತೇಳಿ ನೀವು ಇವರಿಗೆ ರಕ್ಷಣೆ, ಶಾಸಕರುಗಳಿಗೆ ವಿಶೇಷವಾಗಿ ಪ್ರಿವಿಲೇಜಸ್ ರಕ್ಷಣೆ ಕೊಡ್ತಕ್ಕಂಥ ವಿಚಾರ ಆಗ್ಬೋದು, ಆಮೇಲೆ ಸವಲತ್ತುಗಳು ಕೊಡ್ತಕ್ಕಂಥ ವಿಚಾರ ಆಗ್ಬೋದು, ನೀವು ಯಾಕೆ ನಮ್ಮನ್ನ ಆ ರೀತಿ ಟ್ರೀಟ್ ಮಾಡ್ತೀರಾ? ಇವತ್ತು ಒಬ್ಬ ಶಾಸಕ ಯಾರೋ ತನ್ನ ಕ್ಷೇತ್ರದಲ್ಲಿ ಬಡವನಿಗೆ ಸೂರಿಲ್ದನಿಗೆ ಸೂರು ಕೊಡಕ್ಕೆ ಟ್ರೈ ಮಾಡ್ತಾನೆ, ಇವತ್ತು ಅವನ ಕಣ್ಣೀರು ಒರೆಸಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದೇ ಶಾಸಕ ಅವನ ಫ್ಯಾಮಿಲಿ ಜೊತೆ ಕುತ್ಕೊಂಡು ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ನೋಡಬಾರ್ದು ಅಂದ್ರೆ ಇದು ತಾರತಮ್ಯ ಅಲ್ವಾ ನೀವು ಹೇಳ್ತಕ್ಕಂಥದ್ದು? ಅವ್ರ ಹಕ್ಕು ಇಲ್ವಾ ಅವರಿಗೆ? ಸಾಮರ್ಥ್ಯವನ್ನ ಹೊಂದಿರುವಂತಹ ಶಾಸಕನಿಗೆ 25,000 ರೂಪಾಯಿ ಕೊಟ್ಟು ಒಂದು ಟಿಕೆಟ್. ಒಂದ್ ನಿಮಿಷ 25,000 ರೂಪಾಯಿ ಕೊಟ್ಟು ಟಿಕೆಟ್ ಹೆಚ್ಚಾಯ್ತಾ? ಒಂದು ನಿಮಿಷ ಮೇಡಮ್, ಆಡಳಿತ ನಡೆಸಂತ ಸಂದರ್ಭದಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ ಅವ್ರಿಗೆ ರಕ್ಷಣೆ ಕೂಡ ದೃಷ್ಟಿಯಿಂದ ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕೊಡ್ತಕ್ಕಂತ ಒಂದು ಏನು ದೃಷ್ಟಿಯಿಂದ ನಾವು ಅಂತ ತೀರ್ಮಾನಗಳು. ಕೃಷ್ಣ ಸರ್, ನಿಮ್ಮ ಪ್ರಕಾರ 5 ಟಿಕೆಟ್ ಕೇಳಿ ಸರಿ ಇದೆ? ಏನ್ ತಪ್ಪಿದೆ? ತಪ್ಪೇನಿದೆ? ಓಕೆ ಸರ್, ಓಕೆ. ಎಸ್ ವೀಕ್ಷಕರೇ, 5 ಟಿಕೆಟ್ ಅನ್ನ ಕೇಳಿರುವಂತಹ ಶಾಸಕರ ವಿಚಾರವಾಗಿ ಇವತ್ತು ಚರ್ಚೆ ಆಗಿತ್ತು. ಸೊ ಎಲ್ಲ ಒಂದು ವಿಚಾರಗಳನ್ನು ಕೂಡ ನೀವು ನೋಡಿರ್ತೀರಾ. ಎಸ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಅದನ್ನೇ ಹೇಳ್ತಾ ಇದ್ದೆ ನಾನು ಅಂತಂದ್ರೆ, ಪಬ್ಲಿಕ್ ವರ್ಸಸ್ ಪಾಲಿಟಿಕ್ಸ್ ವಿಚಾರವಾಗಿ ಮಾತನಾಡಿರುವಂತಹ ಮಾತುಗಳನ್ನು ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತನಾಡಿದ್ದು. ನಮ್ಮ ಜನಪ್ರತಿನಿಧಿಗಳು 5 ಟಿಕೆಟ್ ಕೇಳೋದು ತಪ್ಪು ಅಂತ ಹೇಳಿ ಸಾಕಷ್ಟು ಜನ ಪಬ್ಲಿಕ್ ಹೇಳ್ತಾ ಇದ್ದಾರೆ. 1-2 ಟಿಕೆಟ್ ತೆಗೆದುಕೊಂಡ್ರು ಒಳ್ಳೆಯದು, ಅದು ಬಿಟ್ಟು 5 ಟಿಕೆಟು 10 ಟಿಕೆಟ್ ಅವಶ್ಯಕತೆ ಇಲ್ಲ ಎನ್ನುವಂಥದ್ದು ಪಬ್ಲಿಕ್ ಮಾತಾಗಿತ್ತು. ಪಬ್ಲಿಕ್ ಅನ್ನ ನೋಡಿ ಅವ್ರು ಹೇಳಿರುವಂತಹ ಮಾತುಗಳನ್ನ ನಿಮಗೆ ತಲುಪಿಸುವಂತಹ ಜವಾಬ್ದಾರಿ ನಂದಾಗಿತ್ತು, ನಾನು ಮಾಡಿದ್ದೀನಿ.